ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿ ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ. ಖಂಡಿತವಾಗಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸಬೇಕು ಅಂದರೆ ಏನು ಮಾಡ್ಬೋದು, ನಿಮಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಇದೆ. ಕೊನೆಯ ಭಾಗದಲ್ಲಿ ನೋಡಿ. ಹಾಗೆ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಬುಧವಾರ, ಏಕಾದಶಿ ತಿಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷ, ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ, ಬಾಳವ ಹಾಗ ಕೌಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ 1 ಗಂಟೆ 59 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 13 ನಿಮಿಷದಿಂದ 8 ಗಂಟೆ 54 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 10 ಗಂಟೆ 36 ನಿಮಿಷದಿಂದ 12 ಗಂಟೆ 17 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 44 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ 5 ಗಂಟೆ 15 ನಿಮಿಷದಿಂದ 6 ಗಂಟೆ 9 ನಿಮಿಷದವರೆಗೂ ಇರತಕ್ಕಂಥದ್ದು ಸಮಯ. ಕೆಟ್ಟದು, ಅಷ್ಟು ಒಳ್ಳೆಯ ಸಮಯವಲ್ಲ. ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಚಂದ್ರನೊಟ್ಟಿಗೆ ಶನಿ ಇರ್ತಕ್ಕಂಥ ಸಮಯ ನೋಡಿ. ಶನಿಯೊಟ್ಟಿಗೆ ಚಂದ್ರ, ಇದೊಂದು ವಿಷಯೋಗ, ಅಷ್ಟು ಉತ್ತಮವಾಗಿರ್ತಕ್ಕಂಥ ಯೋಗವಲ್ಲ. ಚಂದ್ರನೊಟ್ಟಿಗೆ ಶನಿ ಇದ್ದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ. ಪಾಯ್ಸನ್ ಎರಾಸ್ ಅಂತ ಕರಿತೀವಿ. ಆ ಯೋಗ ಇರತಕ್ಕಂಥ ದಿನ ನೋಡೋಣ ಈ ಒಂದು ಸಮ್ಮಿಲನ ಯಾವ ಫಲಗಳನ್ನು ಕೊಡುತ್ತೆ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವಲ್ಪ ವಾಹನಾದಿಗಳಿಂದ ಎಚ್ಚರ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು, ಮಾನಸಿಕ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಇದೆ, ಒಂಟಿತನ ಕಾಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ನಷ್ಟವನ್ನು ಕೊಡ್ತಕ್ಕಂಥದ್ದೇ ಜಾಸ್ತಿ ಇದೆ. ಇದಕ್ಕೆ ಅತ್ಯಂತ ಸರಳ ಮಾರ್ಗ, ಕೇವಲ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಅಥವಾ ಎಳ್ಳಿನಿಂದ ಎಳ್ಳು ಬೆಲ್ಲ ಮಿಶ್ರಣವನ್ನು ಮಾಡಿ ಸರಳವಾಗಿರ್ತಕ್ಕಂಥ ವಿಧಾನ, ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ. ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆ ಇರಲ್ಲ, ಯಾಕೆಂದರೆ ನಷ್ಟದಲ್ಲಿ ಶನಿ ಇದ್ದಾನೆ, ನಷ್ಟದಲ್ಲಿ ಚಂದ್ರನಿದ್ದಾನೆ. ಸ್ವಲ್ಪ ಜಾಗರೂಕತೆ ಇರಲಿ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರ ಫಲವನ್ನು ತಗೊಳ್ಳೋದಾದರೆ ವೃಷಭ ರಾಶಿಯವ್ರಿಗೆ ಖಂಡಿತ ಲಾಭವನ್ನು ತರತಕ್ಕಂಥ ದಿನ. ತಮ್ಮ ಕೇವಲ ಸಣ್ಣ ಪ್ರಯತ್ನ ಅಧಿಕವಾಗಿರ್ತಕ್ಕಂಥ ಲಾಭ, ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ, ಬಿಸ್ನೆಸ್ಸಿಂದ ಲಾಭ ಬರ್ತಕ್ಕಂಥದ್ದು ಸಹಿತವಾಗಿದೆ. ಸಾಧ್ಯವಾದಷ್ಟು ವೃಷಭ ರಾಶಿಯವರಿಗೆ ಈ ದಿನ ಶುಭದ ದಿನ, ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಎಲ್ಲ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ವೃಷಭ ರಾಶಿಯವರು ಬುಧನ ಶಾಂತಿ ಮಾಡ್ಕೊಳ್ಳಿ. ಬುಧನ ಶಾಂತಿ ಅರ್ಥಾತ್ ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ, ಹಣ ಉಳಿತದೆ, ಖಂಡಿತವಾಗಿ ಶುಭವಾಗ್ತದೆ. ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡ್ತಾ ಬನ್ನಿ, ಶುಭವಾಗ್ತದೆ. ಮಿಥುನ ರಾಶಿಯ ಫಲಾಫಲ. ಮಿಥುನ ರಾಶಿಯವ್ರಿಗೂ ಹಿತವಾಗಿ ನೋಡಿ, ಸ್ವಲ್ಪ ಮಟ್ಟಿಗೆ ಶತ್ರುಬಾಧೆ, ಸಣ್ಣ ಪುಟ್ಟ ಶತ್ರುಬಾಧೆಗಳಿರ್ತಕ್ಕಂಥ ಸಂದರ್ಭ ತೋರಿಸುತ್ತೆ. ಆದರೂ ಕೂಡ ಓವರ್ಕಮ್ ಮಾಡಿ ನೀವೆಲ್ಲ ಗೆಲ್ತೀರ. ಮನೆಯವರ ಮೇಲೆ ಸ್ವಲ್ಪ ಅಗಾಧವಾಗಿ ಕೂಗಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಂದರೆ ಅರ್ಥಾತ್ ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ತೋರಿಸ್ತಕ್ಕಂಥದ್ದು ಇರುತ್ತೆ. ಯಾರೊಟ್ಟಿಗೂ ತಲೆ ತಗ್ಸೋದಿಲ್ಲ. ಆ ಥರದ ಮನೋಭಾವತೆ ಮಿಥುನ ರಾಶಿಯವ್ರಿಗಿರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಲಾಭ ಕೂಡ ಈ ಮಿಥುನ ರಾಶಿಯವ್ರಿಗೆ ಜಾಸ್ತಿ ಲಭ್ಯವಾಗ್ತದೆ. ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಒಂದು ಸ್ಟೇಟಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ವ್ಯತ್ಯಾಸ, ಕಾಲ ನೋವು, ಕೀಲು ನೋವುಗಳು ಇರ್ತಕ್ಕಂಥ ಸಂದರ್ಭಗಳನ್ನು ತೋರಿಸುತ್ತೆ. ಹೊರತುಪಡಿಸಿದ್ರೆ ಖಂಡಿತವಾಗಿ ಶುಭ ಇರುತ್ತೆ. ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭವಾಗ್ತದೆ. ಕಟಕ ರಾಶಿ ನೋಡಿ, ಕಟಕ ರಾಶಿಯವರಿಗೆ ನೋಡಿ
ಆದಷ್ಟು ಈ ದಿನದ ಕೆಲಸಗಳನ್ನು ಫಾಸ್ಟಾಗಿ ಮಾಡ್ಕೊಳ್ಳಿ, ನಿಧಾನ ಮಂದಗತಿ ಮಾಡಬೇಡಿ. ಸಾಧ್ಯವಾದಷ್ಟು ಕೂಡ ಈ ಲೇಜಿನೆಸ್ಸನ್ನು ಕಡಿಮೆ ಮಾಡಿ, ಪೋಸ್ಟ್ಪೋನ್ ಮಾಡಬೇಡಿ, ಆಮೇಲೆ ಮಾಡೋಣ, ಇಲ್ಲ ನಮ್ಮ ಇವ್ರು ಮಾಡ್ತಾರೆ ಮತ್ತೊಬ್ಬರು ಮಾಡ್ತಾರೆ ಅಂತಕ್ಕಂಥ ಮನೋಭಾವತೆ ಕಟಕ ರಾಶಿಯವರಿಗೆ ತಪ್ಪಿಸಿ. ಸ್ವಲ್ಪ ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಏಕೈಕವಾಗಿ ಮಾಡ್ತಕ್ಕಂಥ ಕೆಲಸ, ಯಾವುದೇ ಒಂದು ವಿಚಾರಗಳನ್ನು ನೀವು ತುಂಬ ದೀರ್ಘಾವಧಿಯವರೆಗೂ ಮಾಡಲಿಕ್ಕೆ ಹೋಗಬೇಡಿ. ಶಾರ್ಟ್ ಪೀರಿಯಡಾಗಿ ಕೆಲಸ ಮುಗಿಸ್ಕೊಳ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಸೋಂಬೇರಿತನೆಲ್ಲ ಕಾಡ್ತದೆ, ಕೆಲವೊಂದು ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಸಹಿತವಾಗಿದೆ. ಹಾಗಾಗಿ ಶಿವನ ಮಂತ್ರಗಳನ್ನು ಹೇಳಿ ಕಟಕ ರಾಶಿಯವರು ಶುಭವಾಗ್ತದೆ. ಹಾಗೆ ಸಿಂಹರಾಶಿಯ ಫಲಾಫಲ, ಸಂಗಾತಿಯೊಟ್ಟಿಗೆ ವ್ಯಾಜ್ಯ, ಸಾರ್ವಜನಿಕರಿಂದ ಸಮಸ್ಯೆಗಳು ಬರಬಹುದು, ಅವಮಾನಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಹಾಗೆ ನಿಮ್ಮ ನಿಗೂಢ ಕಾರ್ಯ ನಿಮಗೆ ಆಪತ್ತನ್ನು ತರತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ವಿಚಾರ, ನಿಮ್ಮ ಕೆಲಸದ ವಿಚಾರ, ಸಂಗಾತಿಯ ವಿಚಾರದಲ್ಲೇ ಆಗಲಿ, ಸ್ವಲ್ಪ ಜಾಗರೂಕತೆ. ಮ್ಯಾಕ್ಸಿಮಮ್ ಈ ಒಂದು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರವನ್ನು ಈ ದಿನ ಜಪವನ್ನು ಮಾಡಿ, ಕನಿಷ್ಠ 108 ಬಾರಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ರುವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ಆದಷ್ಟು ಕೂಡ ವ್ಯಾಪಾರದಲ್ಲಿ ಲಾಭದ ಚಿಂತನೆಗಳನ್ನು ಮಾಡ್ತೀರಿ. ಹಳೆಯ ಸ್ನೇಹಿತರ ಭೇಟಿ ಆಗ್ತಕ್ಕಂಥ ಸಾಧ್ಯತೆಯೂ ಕನ್ಯಾ ರಾಶಿಯವರಿಗೆ ಲಭ್ಯವಿದೆ. ಬಟ್ ವೈವಾಹಿಕ ಜೀವನ ಸ್ವಲ್ಪ ನಿಮಗೂ ಕೂಡ ಕನ್ಯಾ ರಾಶಿಯವರಿಗೆ ಸಮಸ್ಯೆ ಇರುತ್ತೆ. ಆದರೂ ಕೂಡ ವ್ಯಾಪಾರದಲ್ಲಿ ಸ್ಥಿರವಾಗಿರ್ತಕ್ಕಂಥ ದಿನವಾಗುತ್ತೆ. ನೀವು ಹಳಬರನ್ನು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಒದಗಿ ಬರುತ್ತೆ. ಬಟ್ ಓವರಾಲ್ ನೋಡಿದಾಗ ಕನ್ಯಾ ರಾಶಿಯವರಿಗೆ ಒಂದು ಲಾಭದ ದಿನ. ಹಾಗೆ ತುಲಾರಾಶಿಯವ್ರಿಗೆ ಸಾಲದ ಚಿಂತನೆಗಳು ಕಾಡುತ್ತೆ. ಸ್ವಲ್ಪ ಶತ್ರು ಬಾಧೆ ಇರತಕ್ಕಂಥ ದಿನ, ಬ್ಯಾಕ್ ಸ್ಟ್ಯಾಬರ್ಸ್, ನಿಮ್ಮ ಕೆಲಸದಲ್ಲೇ ಇರ್ತಕ್ಕಂಥವರೇ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ. ಸ್ವಲ್ಪ ಸಾಲದ ಚಿಂತನೆಗಳು ನಡೀತಕ್ಕಂಥದ್ದು ಇರುತ್ತೆ. ಅತಿರೇಕಕ್ಕೆ ಹೋಗಬೇಡಿ, ಕೂತ್ಕೊಂಡು ಕೂಲಂಕುಷವಾಗಿ ಯೋಚನೆ ಮಾಡಿ. ಯಾವುದು ತುಂಬ ಮನಸ್ಸಿಗೆ ತಗೊಳ್ಳೋದು ಬೇಡ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ಸ್ ಮುಂದಿನ ದಿನಮಾನಗಳು ಸಿಗುತ್ತೆ. ಖಂಡಿತ ನನ್ನ ಒಂದು ಇನ್ಸ್ಟ್ರಕ್ಷನ್ಸನ್ನು ತುಲಾರಾಶಿಯವರು ಫಾಲೋಅಪ್ ಮಾಡಿ, ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ವೃಶ್ಚಿಕ ರಾಶಿಯ ಫಲಾಫಲ ನೋಡಿ. ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಈ ದಿನದ ಕೆಲಸದ ವಿಚಾರಗಳನ್ನು ತಗೊಂಡಾಗ ಕೆಲಸದಲ್ಲಿ ಹಿನ್ನಡೆ ಇರುತ್ತೆ. ಅಷ್ಟೊಂದು ಉತ್ತಮತೆ ಇರೋದಿಲ್ಲ. ಕೆಲವೊಂದು ಬಾರಿ ವೃಶ್ಚಿಕ ರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಕೆಲವೊಂದು ಬಾರಿ ಸುಳ್ಳುಗಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ಒದಗಿ ಬರ್ತದೆ. ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಕೂಡ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಕೂಡ ವೃಶ್ಚಿಕ ರಾಶಿಯವರನ್ನು ತಗೊಂಡಾಗ ವೃಶ್ಚಿಕ ರಾಶಿಯವರು ಹನುಮಾನ್ ಚಾಲೀಸವನ್ನು ಈ ದಿನ ಜಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಧನುರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೂ ಒಂದು ರೀತಿಯಾಗಿ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ. ಹೆಚ್ಚಿನ ಮಹತ್ವವನ್ನು ತಾವು ತನ್ನ ಭೂಮಿಯ ವಿಚಾರದಲ್ಲಿ ಮುಡಿಪಾಗಿಡ್ತಕ್ಕಂಥದ್ದು ಇರ್ತದೆ. ಒಟ್ಟಾರೆಯಾಗಿ ಇದನ್ನು ಅವೆಲ್ಲ ಅವಲೋಕನವನ್ನು ನೋಡಿದಾಗ ಭೂಮಿಯ ಮೇಲೆ ಹೆಚ್ಚಿನ ಆಸಕ್ತಿ ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ. ಸ್ವಲ್ಪ ಮಟ್ಟಿಗೆ ಮನೆಯಿಂದ ದೂರ ಉಳಿತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇದೊಂದು ಡಿಫಾಲ್ಟ್ ಧನುರಾಶಿಯವರಿಗೆ. ಅದನ್ನು ಹೊರತುಪಡಿಸಿದರೆ ಇನ್ನಿದ್ದೆಲ್ಲ ಶುಭದಾಯಕವಾಗಿದೆ. ಮಕರ ರಾಶಿಯವರು ಸಹಿತವಾಗಿ ನಾವು ನೋಡಿದಾಗ ಹಣಕಾಸನ್ನು, ವಹಿವಾಟುಗಳನ್ನು ತನ್ನ ಪ್ರಯತ್ನದಿಂದ ಮಾತ್ರ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ದಿನ ಮಕರ ರಾಶಿಯವ್ರಿಗೆ. ನೀವು ಸಹಿತವಾಗಿ ಸ್ವಲ್ಪ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಈ ದಿನ ಎಲ್ಲ ನಿಮ್ಮ ಪ್ರಯತ್ನದಿಂದಲೇ ಗೆಲುವು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ. ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ, ಎಕ್ಸ್ಪೆಷಲಿ ತಮ್ಮಂದಿರ ವಿಚಾರಗಳಲ್ಲಿ ಯಾವುದೇ ಹಸ್ತಕ್ಷೇಪಗಳನ್ನು ಮಾಡಬೇಡಿ. ಸಾಧ್ಯವಾದಷ್ಟು ಕೂಡ ಉತ್ತಮ ಕಾಂಪ್ರಮೈಸಿಂಗ್ ನೇಚರನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಉತ್ತಮ. ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ? ಆದಷ್ಟು ಕುಂಭರಾಶಿಯವರಿಗೆ ನೋಡಿ, ಸಾಲದ ಚಿಂತನೆಗಳಿರ್ತಕ್ಕಂಥ ದಿನ. ಸ್ವಲ್ಪ ಸಾಲದ ಚಿಂತನೆಗಳು, ಏನಪ್ಪ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರು
ಈ ದಿನ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರ, ಆದರೆ ಒಂದು ಸ್ವಲ್ಪ ಚಿಂತನೆಗಳಿರುತ್ತೆ. ಏನು ಮಾಡೋದು, ಹೇಗೆ, ಈ ಥರದ ಮನೋಭಾವತೆ ಇರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಶನಿಯ ಮಂತ್ರಗಳನ್ನು ಸಾಯಂಕಾಲ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನಾದರೂ ಹೇಳಿ, ಅಥವಾ ಶಿವನ ಮಂತ್ರವನ್ನು ಜಪವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಕೊನೆಯದಾಗಿ ಮೀನರಾಶಿಯ ಫಲಾಫಲ. ಮೀನರಾಶಿಯವ್ರಿಗೆ ಹೇಗಿರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಮೀನರಾಶಿಯವರು ತನ್ನ ಸ್ವಂತ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬಂದವರು ಉಪಶಮನವಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಲೇಸಿನೆಸ್ ಕೂಡ ಕಾಡ್ತದೆ. ಆದಷ್ಟು ಕೂಡ ಈ ಮೀನರಾಶಿಯವರು ಯಾವುದೇ ಒಂದು ವಿಚಾರದಲ್ಲಿ ಅಸಡ್ಡೆಯನ್ನು ಮಾಡಬಾರ್ದು. ಆಮೇಲೆ ಬಿಡ ಸ್ನಾನ ಮಾಡೋಣ ಆ ಥರದ ಮನೋಭಾವತೆಯನ್ನು ಬೆಳೆಸ್ಕೋಬಾರ್ದು. ಸ್ವಲ್ಪ ಕಾರ್ಯಪ್ರವೃತ್ತತೆಯನ್ನು ತೋರಿಸ್ಕೊಂಡ್ರೆ ಇದನ್ನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಇರ್ತಕ್ಕಂಥಿರುತ್ತೆ. ಇದನ್ನು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ದೀರ್ಘವಾಗಿ ಮನೆಯ ವಾಸಸ್ಥಾನ ಲಕ್ಷ್ಮಿಯ ಸ್ಥಾನ ಆಗಬೇಕು. ವ್ಯಾಪಾರ ಕ್ಷೇತ್ರ, ಆಫೀಸ್ ಯಾವುದಾದ್ರೂ ಆಗಿರ್ಬೋದು. ಈ ಒಂದು ವಿಚಾರದಲ್ಲಿ ಶುಭವಾಗಬೇಕು ಅಂದರೆ ನೋಡಿ, ನಮ್ಮಲ್ಲಿ ಸಿಗ್ತಕ್ಕಂಥ ಏಕೈಕವಾಗಿ ಪೈರೇಟಲ್ಲಿರ್ತಕ್ಕಂಥ ಲಕ್ಷ್ಮಿಯ ಒಂದು ಚಿತ್ರ ಅಂದರೆ ಲಕ್ಷ್ಮಿಯ ಯಂತ್ರ. ಓಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಕೆಂಪು ಪುಷ್ಪ ಅಥವಾ ಹಳದಿ ಪುಷ್ಪಗಳಿಂದ ತಾಯಿಯನ್ನು ಆರಾಧನೆ ಮಾಡಿ ಉತ್ತರಾಭಿಮುಖವಾಗಿ ಈ ಒಂದು ಫ್ರೇಮನ್ನು ಇಡಿ. ದಿನಾಲೂ ಕೂಡ ನೀವು ಯಾವ ಕ್ಷೇತ್ರದಲ್ಲಿದ್ದರೋ ಅಲ್ಲಿ ಅದನ್ನು ಪೂಜಾ ಕೈಂಕರ್ಯಗಳಿಂದ ಮಾಡೋದ್ರಿಂದ ಸ್ಥಿರತೆ ಜಾಸ್ತಿ ಆಗುತ್ತೆ. ಲಕ್ಷ್ಮಿಯ ಪ್ರಭಾವ ಹಾಗೆ ಯಾವಾಗಲೂ ಕೂಡ ಸಂತೋಷ ಇರತಕ್ಕಂಥದ್ದು ಮನೆಯಲ್ಲಿ ಲಭ್ಯವಾಗುತ್ತೆ. ಖಂಡಿತ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಯಂತ್ರ. ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ಶುಭದಾಯಕವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.